ಸಾಫ್ಟಾಗಿ ಚಪಾತಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಜನ ಹೇಳ್ತಾ ಇರ್ತಾರೆ ಚಪಾತಿ ತಿಂದರೆ ಹಲ್ಲು ಬರುತ್ತೆ, ರಬ್ಬರ್ ಥರ ಇರುತ್ತೆ, ಮತ್ತು ಚಪಾತಿ ಒಳ್ಳೆ ಶೇಪಲ್ಲಿ ಕೂಡ ಇರಲ್ಲ ಅಂತ. ರೌಂಡಾಗಿ ಸಾಫ್ಟಾಗಿ ಹೇಗೆ ಮಾಡ್ಬೋದಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಸಾಫ್ಟ್ ಚಪಾತಿ ಹೇಗೆ ಮಾಡೋದಂತ ನೋಡೋಣ. ಚಪಾತಿ ಹಿಟ್ಟು ಕಲಸೋಕ್ಕೆ ಯಾವಾಗಲೂ ಅಗಲವಾಗಿರೋ ಪಾತ್ರೆನ ತೊಗೊಬೇಕು. 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಚಪಾತಿಲಿ ಸ್ವಲ್ಪ ಉಪ್ಪು ಕಮ್ಮಿ ಇದ್ರೇ ಚೆನ್ನಾಗಿರುತ್ತೆ. ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಲು ಯಾವುದಾದ್ರೂ ಪರವಾಗಿಲ್ಲ, ಕಂಪಲ್ಸರಿಯಾಗಿ ನೀವು ಹಾಕಲೇಬೇಕು ಚಪಾತಿ ಹಿಟ್ಟಲ್ಲಿ, ಆವಾಗಲೇ ಚಪಾತಿ ಸಾಫ್ಟಾಗಿ ಬರೋದು. ನೀರು ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಒಂದೇ ಸರಿ ಹಾಕ್ಬಿಟ್ರೆ ತುಂಬ ತೆಳ್ಳಗಾಗ್ಬಿಡತ್ತೆ. ಹಿಟ್ಟನ್ನ ಮಿಕ್ಸ್ ಮಾಡ್ತಾ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಹಿಟ್ಟು ತುಂಬ ಗಟ್ಟಿಯಾಗಿದೆ ಅಥವಾ ಇನ್ನೂ ಪುಡಿಯಾಗಿದೆ ಅನ್ನುವಾಗ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಜನ 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಮೈದಾ ಹಿಟ್ಟು ಹಾಕ್ಕೊತಾರೆ. ನೀವು ಮೈದಾ ಹಿಟ್ಟು ಹಾಕಿದ್ರೆ ಚಪಾತಿ ರಬ್ಬರ್ ಥರ ಬರುತ್ತೆ. ಮೈದಾ ಹಿಟ್ಟು ಬದಲು ಮೊಸರು ಹಾಲನ್ನ ಯೂಸ್ ಮಾಡಿ. ನೋಡಿ ಚಪಾತಿ ಹಿಟ್ಟು ಇವಾಗ ರೆಡಿಯಾಗಿದೆ. ಇದರಲ್ಲಿ ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ, ಕೈಗೆ ಹಿಟ್ಟು ಅಂಟ್ದಿರ ಇರಲಿ ಅಂತ. ಪುರಿ ಮಾಡಿ ಚಪಾತಿ ಮಾಡಿ ಯಾವುದೇ ಆದರೂ ಪರವಾಗಿಲ್ಲ, ಇದೇ ಥರ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿದೆ ಅಂತ. 10 ರಿಂದ 15 ನಿಮಿಷ ಮುಚ್ಚಿಟ್ಬಿಡೋಣ. ಹಿಟ್ಟು ನೆಂದಷ್ಟು ಚಪಾತಿ ಸಾಫ್ಟಾಗಿರುತ್ತೆ. ನೋಡಿ 15 ನಿಮಿಷ ಆಗಿದೆ. ನೀವು ಈ ಥರ ಪ್ರೆಸ್ ಮಾಡಿದಾಗ ನಿಮ್ಮ ಕೈಗೆ ಹಿಟ್ಟು ಅಂಟ್ಕೊಬಾರ್ದು, ಸಾಫ್ಟಾಗಿರಬೇಕು. ಒಂದು ಸರಿ ಹಿಟ್ಟನ್ನ ನಾದ್ಕೊಬೇಕು. ಇವಾಗ ಚಿಕ್ಕ ಉಂಡೆಗಳಾಗಿ ತಗೊಳ್ಳೋಣ. ನೋಡಿ ಇಷ್ಟು ದಪ್ಪ ಹಿಟ್ಟು ಸಾಕಾಗುತ್ತೆ ಒಂದು ಚಪಾತಿಗೆ. ಚಪಾತಿ ಲಟ್ಸ್ಕೊಳ್ಳೋ ಮುಂಚೆ ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸ್ಕೊಬೇಕು. ಚಪಾತಿನ ಲಟ್ಸೋಕ್ಕೆ ಶುರು ಮಾಡಿದಾಗ ರೌಂಡಾಗಿ ನಾವು ಕೈನ ಸ್ವಲ್ಪ ಮಾಡಬೇಕು, ಆವಾಗ ಏನಾಗುತ್ತೆ ಚಪಾತಿ ರೌಂಡಾಗಿ ಬರುತ್ತೆ. ಚಪಾತಿನ ಒಂದೇ ಕಡೆಯಲ್ಲಿ ಲಟ್ಸ್ಕೊಬಾರ್ದು, 2 ಸೈಡು ತಿರುವಾಕೊಂತ ಲಟ್ಸ್ಬೇಕು, ಇಲ್ಲ ಅಂದರೆ ಕಲ್ಲಿಗೆ ಚಪಾತಿ ಕಚ್ಕೊಂಡ್ಬಿಡುತ್ತೆ. ಮಧ್ಯದಲ್ಲಿ ಇನ್ನೂ ಸ್ವಲ್ಪ ಹಿಟ್ಟು ಬೇಕಂತ ಅನಿಸಿದ್ರೆ ಆವಾಗ ನೀವು ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ನೋಡಿ ಇವಾಗ ಚಪಾತಿ ಲಟ್ಸ್ಕೊಂಡಿರೋದು ಕರೆಕ್ಟಾಗಿದೆ, ರೌಂಡಾಗಿದೆ. ನೀವು ಮಾಡುವಾಗ ಈ ಥರ ರೌಂಡಾಗಿ ಬಂದಿಲ್ಲ ಅಂದರೆ ಈ ಥರ ಎಡ್ಜು ಶಾರ್ಪಾಗಿರೋ ಅಂಥದ್ದು ಯಾವುದಾದ್ರು ಬಾಕ್ಸ್ದು ಕ್ಯಾಪ್ ತೊಗೊಳ್ಳಿ. ಆ ಕ್ಯಾಪ್ನ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ಸೈಡ್ಸ್ನ ತೆಗೆದುಬಿಡಿ. ಇದು ಚಪಾತಿ ಮಾಡೋಕ್ಕೆ ಬರಲ್ಲ ನೋಡಿ, ಅವರಿಗೋಸ್ಕರ ಮಾತ್ರ ಹೇಳ್ತಾ ಇರೋದು. ನೋಡಿ ಇವಾಗ ಚಪಾತಿ ಎಷ್ಟು ರೌಂಡಾಗಿ ಬಂದಿದೆ ಅಂತ. ಯಾರೂ ಹೇಳೋದಿಲ್ಲ ನೀವು ಫಸ್ಟ್ ಟೈಮ್ ಚಪಾತಿ ಮಾಡಿದ್ದೀರಾ ಅಂತ. ಹೆಂಚಿಟ್ಕೊಂಡಿದ್ದೀನಿ, ಹೆಂಚು ಬಿಸಿಯಾಗಿದೆ. ಚಪಾತಿ ಹಾಕ್ಕೊಳ್ಳೋಣ. 2 ಸೈಡು ಸ್ವಲ್ಪ ಬೇಯಿಸ್ಕೊಬೇಕು. ಫಸ್ಟು ತುಪ್ಪ ಅಥವಾ ಎಣ್ಣೆ ನಿಮ್ಮ ಇಷ್ಟ. ನಾನಿಲ್ಲಿ ತುಪ್ಪ ಹಾಕಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಬೆಳಿಗ್ಗೆ ಚಪಾತಿ ಮಾಡಿ ಅದನ್ನ ನೈಟಿಗೆ ತಿನ್ನಬೇಕನ್ನೋರು ದಯವಿಟ್ಟು ತುಪ್ಪ ಹಾಕ್ಕೊಳ್ಳಿ. ಚಪಾತಿ ತುಂಬ ಸಾಫ್ಟಾಗಿರುತ್ತೆ ಆವಾಗ. ಅರ್ಧ ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕು. ನಾನು ತೋರಿಸಿದ 1 ಕಪ್ಪು ಗೋಧಿ ಹಿಟ್ಟಲ್ಲಿ ನಿಮಗೆ 6 ರಿಂದ 7 ಚಪಾತಿ ಆಗುತ್ತೆ. ನಾನಿಲ್ಲಿ 1 ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಚಪಾತಿನೂ ಇದೇ ಥರ ಮಾಡಿ. ಸಾಫ್ಟಾಗಿರೋ ಚಪಾತಿ ರೆಡಿಯಾಗಿದೆ, ಸರ್ವ್ ಮಾಡೋಣ. ಸಾಫ್ಟಾಗಿ ಚಪಾತಿ ಹೇಗೆ ಮಾಡೋದಂತ ನೋಡಿದ್ರಲ್ಲ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.